for Women and Child Development, Rehabilitation of the Disabled and Senior Citizens and Udupi District in Charge Minister Lakshmi Hebbalkar visited the site of the recent boat fire tragedy at Gangoli Port. During her visit, she discussed the matter with officials from the Fisheries Department and local fishermen. She approximated the losses to be in the range of Rs 13 to 15 crore and assured that relief efforts would be initiated within the next 15 days. Expressing her concern over the destruction of 11 boats, she mentioned plans for discussions with relevant authorities. Additionally, an announcement was made regarding the establishment of a fire control department at the port. District Magistrate Vidya Kumari, District Police Senior Officer Dr. K. Arun, and Leader Gopal Pujari were also present at the time of the visit. ಮೊನ್ನೆ ಸಂಭವಿಸಿದಂಥ ಈ ಒಂದು ಅಗ್ನಿ ಅವಾಂತರದಲ್ಲಿ ದುರಂತದಲ್ಲಿ ಸುಮಾರು 9 ಬೋಟ್ಗಳು ಆಮೇಲೆ 5 ಚಿಕ್ಕ ಬೋಟ್ಗಳು 8 ಬಲೆಗಳು ಸುಟ್ಟು ಕರಕಲಾಗಿದ್ದಾವೆ. ನಮ್ಮ ಮೀನುಗಾರ ಅಣ್ಣ ತಮ್ಮಂದರಿಗೆ ಕುಟುಂಬದವರಿಗೆ ಭಾಳ ತೊಂದರೆ ಆಗಿದೆ. ಸುಮಾರು ನಮ್ಮ ಅಂದಾಜಿನ ಪ್ರಕಾರ, ಜಿಲ್ಲಾಡಳಿತ ಅಂದಾಜಿನ ಪ್ರಕಾರ ಮತ್ತು ಅವರು ಹೇಳದ ಪ್ರಕಾರ 13ರಿಂದ 15 ಕೋಟಿಯವರೆಗೆ ನಷ್ಟ ನಮ್ಮ ಮೀನುಗಾರರ ಕುಟುಂಬಗಳಿಗೆ ಆಗಿದೆ. ಈಗಾಗಲೇ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಾದಂಥ ಮಂಕಾಳ್ ವೈದ್ಯ ಅವರು ಕೂಡ ಅವತ್ತೇ ಬಂದು ಭೇಟಿ ಕೊಟ್ಟು ಸರ್ಕಾರದ ಒಂದು ಗಮನಕ್ಕೆ ಈಗಾಗಲೇ ಬಂದಿದೆ. ಜೊತೆಯಲ್ಲಿ ಮಾಜಿ ಶಾಸಕರು ನಮ್ಮ ಹಿರಿಯರಾದಂಥ ಗೋಪಾಲ್ ಪೂಜಾರಿ ಅವರು ಮೊನ್ನೆ ಬೆಂಗಳೂರಿಗೆ ಬಂದು CM ಅವ್ರಿಗೆ ಭೇಟಿಯಾಗಿ, ನನಗೆ ಭೇಟಿಯಾಗಿ, ನಾಳೆ ನಾಡಿದ್ದು ನಾವು ಮತ್ತೆ CMಗೆ ಭೇಟಿಯಾಗಿ ತ್ವರಿತಗತಿಯಲ್ಲಿ ಏನು ನಾವು ಇಂಥ ಒಂದು ಘಟನೆ ಇಲ್ಲಿವರೆಗೆ ಆಗಿರಲಿಲ್ಲ, ಆಗಿದೆ. ಆ ಮೀನುಗಾರರ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಫಂಡನ್ನು ತೆಗೆದುಕೊಂಡು ಬಂದು ಅವ್ರಿಗೆ ಒಂದು ಸಾಂತ್ವನ, ಒಂದು ಆಶ್ರಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ 1 ಕೋಟಿ, 1.5, 2 ಕೋಟಿವರೆಗೂ ಬೋಟ್ ನಷ್ಟ ಆಗಿದೆ. ಇನ್ಶೂರೆನ್ಸು ಇರುತ್ತೆ. ಬಟ್ ಆದರೂ ಕೂಡ ಅವರ ಜೀವನವನ್ನು ಮತ್ತೆ ಸುಧಾರಿಸ್ಕೊಳ್ಬೇಕು ಅಂತಂದರೆ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ಅವರೊಟ್ಟಿಗೆ ಇದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಆದಷ್ಟು ಜಾಸ್ತಿ ದುಡ್ಡನ್ನು ತೆಗೆದುಕೊಡ್ಲಿಕ್ಕೆ, ಅವರಿಗೆ ಅವರ ನಷ್ಟವನ್ನು ಭರಿಸಲಿಕ್ಕೆ ನಾವು ತುರ್ತಾಗಿ ಏನಾದರೂ ಹಣ ರಿಲೀಫ್ ಬಿಡುಗಡೆ ಮಾಡ್ತೀರಾ? 2-3 ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒಂದು 15 ಡೇಸ್ ಆದರೆ ಅಟ್ಲೀಸ್ಟ್ ಬೇಕಾಗುತ್ತೆ. ಬಟ್ ಆ ಕುಟುಂಬದ ಜೊತೆ ನಾವು ನಿಂತ್ಕೊಳ್ತೀವಿ. ಮೇಡಮ್, ಅವರಿಗೆ ಪಂಪ್ ಹೌಸ್ಗಳು ಮತ್ತು ಇಮಿಡಿಯೇಟ್ ಆಗಿ ಫೈರ್ಸಿನ ಸಪೋರ್ಟ್ ಸಿಗಲಿಲ್ಲ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಒಂದು ಎಮರ್ಜೆನ್ಸಿ ನೀಡ್ಸಲ್ಲಿ ಅಗ್ನಿಶಾಮಕ ದಳ ಮಾಡಬೇಕು ಅಂತ ಇದೆ. ಈ ರೀತಿಯಾದಂಥ ಘಟನೆ ಬಹಳ ವಿರಳ. ಯಾವುದಕ್ಕೆ, ಯಾವ ಕಾರಣಕ್ಕೆ ಈ ಘಟನೆ ಆಗಿದೆ, ಬೆಂಕಿ ಯಾವ ಕಾರಣದಿಂದ ಹೊತ್ಕೊಂತು ಅಂತಲೇ ನಮಗೆ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ. ಯಕ್ಷ ಪ್ರಶ್ನೆ ಆಗಿದೆ. ಈ ರೀತಿ ಆಗಿರೋದು ಫಸ್ಟ್ ಟೈಮ್. ಇನ್ಮೇಲೆ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ನಾವೆಲ್ಲ ಏನು ಮುಂಜಾಗ್ರತೆ ಕ್ರಮಗಳನ್ನು ನಾವು ತೆಗೆದುಕೊಂಡು, ನೀವು ಹೇಳೋ ರೀತಿ ಫೈರ್ ಸ್ಟೇಷನ್ ಆಗಿರ್ಬೋದು, ಪಂಪ್ ಹೌಸ್ ಆಗಿರ್ಬೋದು, ಅದನ್ನೆಲ್ಲ ಈಗ ನಾನು ಜಿಲ್ಲಾಡಳಿತದ ಜೊತೆ ಮಾತನಾಡಿ ಏನೇನು ಡೈರೆಕ್ಷನ್ ಕೊಡಬೇಕು ನಾನು ಇದನ್ನು ಮಾಡ್ತೀನಿ. ಸರ್ಕಾರದಿಂದ ಏನು ಸ್ಯಾಂಕ್ಷನ್ ಆಗಬೇಕು ಅದನ್ನು ಕೂಡ ಗಂಗೊಳ್ಳಿ ಟು ಕುಂದಾಪುರಕ್ಕೆ ಇಲ್ಲಿ ನಾಶವಾಗಿದೆ ಮಳೆಗಾಲದಲ್ಲಿ. ಇಲ್ಲಿ ಮಳೆಗಾಲದಲ್ಲಿ ಮೀನುಗಾರಿಕೆ ಜೆಟ್ಟಿ ಒಂದು ಕುಸಿತೋಗಿದೆ. ಅದು ಸಮರ್ಪಕವಾಗಿ ಕಾಮಗಾರಿ ಮಾಡಲಿಲ್ಲ. ಅದ್ರ ಬಗ್ಗೆ ಯಾವ ರೀತಿ ಕಳೆದ ಸರ್ಕಾರಕ್ಕೆ ಕ್ರಮ ಕೈಗೊಂಡಿಲ್ಲ. ಈಗ ನೀವು ಸರ್ಕಾರ ಬಂದಿದೆ, ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತೀವಿ? ತಾವೀಗ ನನ್ನ ಗಮನಕ್ಕೆ ತಗೊಂಡು ಬಂದಿದ್ದೀರಾ. ನಮ್ಮ ಫಿಶರಿ ಡಿಪಾರ್ಟ್ಮೆಂಟ್ದವ್ರನ್ನ ಇವತ್ತೇ ಮಧ್ಯಾಹ್ನ ಕರೆದು ಅಲ್ಲ, ಈಗ ಮಲೆಯಲ್ಲಿ ಅಗ್ನಿಶಾಮಕ ಇದು ಮಾಡೋದಕ್ಕೆ ಒಂದು ಎಲ್ಲ ಕಡೆಯಲ್ಲಿ, ಯಾಕಂದರೆ ಮಲ್ಪೆಯಲ್ಲಿ ಆಲ್ರೆಡಿ 2-3 ದೊಡ್ಡ ಮಟ್ಟ, ಇದಕ್ಕಿಂತ ದೊಡ್ಡ ಮಟ್ಟದ್ದಾಗಿದೆ. 79ರಲ್ಲಿ 98ರಲ್ಲಿ 2 ದೊಡ್ಡ ಮಟ್ಟದ್ದಾಗಿದೆ. ಹಾಗಾಗಿ ಎಲ್ಲ ಬಂದರಲ್ಲೂ ಯಾಕೆ ಸುರಕ್ಷಿತ ಕ್ರಮಕ್ಕಾಗಿ ಒಂದು ಅಗ್ನಿಶಾಮಕ ಪರ್ಮನೆಂಟ್ ಆದ ಅಗ್ನಿಶಾಮಕ ದಳ ಖಂಡಿತವಾಗ್ಲೂ ಇದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಖಂಡಿತವಾಗ್ಲೂ ಕ್ರಮ ತಗೊಂಡು ಮೇಡಮ್, 25 ವರ್ಷದ ಹಿಂದೆ ಆಗಿರುವಂಥ ಘಟನೆ, ಬಟ್ ಈಗ ಆಗಿದೆ. ಈ ರೀತಿ ಇನ್ನು ಮುಂದೆ ಆಗಬಾರ್ದು ಅಂತ ನಾವು ಕ್ರಮ